ವಿತಥಾಭಿನಿವೇಶಶ್ಚ. ಅಂದರೆ ಆ ಭಗವಂತ ಇದ್ದಾನೆ, ಆ ಭಗವಂತನ ಅಸ್ತಿತ್ವ ಇದೆ, ಇದೆಲ್ಲವೂ ಕೂಡ ಆ ಭಗವಂತನ ಒಂದು ದೃಷ್ಟಿಯಿಂದ ನಡಿಲಿಕ್ಕತ್ತದ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನು ತನ್ನ ಮನಸ್ಸು ದೃಢವಾಗಿ ಇಟ್ಟುಕೊಳ್ಳಬೇಕು. ಆ ಭಗವಂತನ ಅಸ್ತಿತ್ವವನ್ನು ಕಡೆಗಣಿಸುವಂಥದ್ದು, ಇದು ಕೂಡ ಮೂರನೇ ತಪ್ಪು. ಇವು ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯನು ಮಾಡ್ತಿರ್ತಾನೆ. ಇದು ನಮ್ಗೆ ಅನಿಸ್ತದ, ನಮ್ಗೆ ಒಟ್ಟ ಮನಸ್ಸಿಗೆ ಸಮಾಧಾನ ಅನ್ನುವುದಿಲ್ಲ. ಎಷ್ಟು ಭಗವಂತನ ನಾಮಸ್ಮರಣೆ ಮಾಡ್ತೀವಿ, ಆ ಭಗವಂತನ ಸೇವೆಯನ್ನು ಮಾಡ್ತೀವಿ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ? ಇದೆಲ್ಲ ನಾವು ತಪ್ಪು ಮಾಡ್ತಿರ್ತೀವಿ. ಮನಸ್ಸಿನೊಳಗೆ ಇದನ್ನೆಲ್ಲ ನಾವು ವಿಚಾರ ತಪ್ಪು ಮಾಡ್ತಿರ್ತೀವಿ. ಇಂಥ ವಿಚಾರವನ್ನು ಮಾಡಬೇಕಾದ್ರೆ ಮತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ ಎಲ್ಲಿಂದ ಬರ್ತದೆ?